ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಗುರು ಗೋಚಾರ ಫಲ ಇದೇ 2026 ಜೂನ್ 2ರಂದು ಮಧ್ಯಾಹ್ನ 2:25 ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾರೆ. ಮತ್ತು ಅದೇ ರೀತಿಯಾಗಿ ಅಕ್ಟೋಬರ್ 31ನೇ ತಾರೀಕು 12:50 ಮಧ್ಯಾಹ್ನ 12:50 ಕರ್ಕಾಟಕ ರಾಶಿಯಿಂದ ಮತ್ತೆ ಸಿಂಹ ರಾಶಿಗೆ ಹೋಗ್ತಾರೆ. ಸೊ ಅದರಿಂದ ಮತ್ತೆ ಹಿಮ್ಮುಖ ಚಲನೆ ಡಿಸೆಂಬರ್ 13ರಿಂದ ಮತ್ತೆ ಹಿಮ್ಮುಖ ಚಲನೆ ಗುರು ಸಂಚಾರ ನಡೀತಾ ಇದೆ. ಸೊ ಈ ಜೂನ್ 2 ಮಧ್ಯಾಹ್ನ 2:25 ಏನಿದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಮತ್ತು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ಸಿಂಹ ರಾಶಿಯಿಂದ ಹಿಮ್ಮುಖ ಚಲನೆ ಈ ಎಲ್ಲ ಗ್ರಹಗಳ ಅಂದರೆ ಈ ಗುರು ಗ್ರಹ ಈ ಎಲ್ಲ ಗ್ರಹಗಳ ರಾಶಿಗಳ ಮುಖಾಂತರ ಸಂಚಾರ ಮಾಡ್ತಾ ಇರೋದ್ರಿಂದ ದ್ವಾದಶ ರಾಶಿಗಳು ಅಂದರೆ ನಿಮಗೆ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಏನೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ಮತ್ತು ಯಾವ ರಾಶಿಗೆ ಅನುಕೂಲತೆಗಳಿಂದ ಕೂಡಿರುತ್ತೆ, ಯಾವ ರಾಶಿಗಳಿಗೆ ಅನಾನುಕೂಲತೆಗಳಿಂದ ಕೂಡಿರುತ್ತೆ, ಹಾಗೂ ಯಾವ ರಾಶಿಗೆ ಎಚ್ಚರಿಕೆಯ ಗಂಟೆ ಅನ್ನೋಂಥ ಇರುತ್ತೆ, ಅದೆಲ್ಲವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಈಗ ಗುರುಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಈಗ ಗುರುಗ್ರಹ ನಿಮಗೆ ಮಿಥುನ ರಾಶಿಯಿಂದ ಜೂನ್ 2ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಬರುವಂಥವ್ರಾಗ್ತಾರೆ. ಇಲ್ಲಿ ಕರ್ಕಾಟಕ ರಾಶಿಗೂ ಮತ್ತು ಸಿಂಹ ರಾಶಿಗೂ ಹೋಗ್ತಾ ಇದ್ದಾರೆ. ಸಿಂಹ ರಾಶಿಯಿಂದ ಮತ್ತೆ ಹಿಮ್ಮುಖ ಚಲನೆ ಆಗ್ತಾ ಇದೆ. ಸೊ ಇಲ್ಲಿ ಗುರು ಪ್ರಮುಖತೆ ಏನು ಅದನ್ನು ಮೊದಲನೇದಾಗಿ ನಾವು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ಗುರು ನಾವು ಬೃಹಸ್ಪತಿ ಅಂತ ಕರೆಯಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಮತ್ತು ಬುದ್ಧಿವಂತಿಕೆ, ಬೆಳವಣಿಗೆ, ಮಾರ್ಗದರ್ಶನ, ಅದೃಷ್ಟ ಮತ್ತು ಸರಿಯಾದ ಬೋಧನೆ, ನಂಬಿಕೆ ಇವೆಲ್ಲವುಗಳಿಂದ ಕೂಡಿರುತ್ತೆ ಗುರು. ಅಂದರೆ ಇಲ್ಲಿ ಗುರು ನಿಮಗೆ ಒಂದು ರೀತಿಯಲ್ಲಿ ಜಾತಕದಲ್ಲಿ ಲಗ್ನದಲ್ಲಿ ಆಗಿರಲಿ ರಾಶಿಯಲ್ಲಾಗಿರಲಿ ಗುರು ಇದ್ದದ್ದೇ ಆದಲ್ಲಿ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗುವಂಥದ್ದಾಗುತ್ತೆ. ಜಾತಕದಲ್ಲಿ ಲಗ್ನದಲ್ಲಿ ಗುರು ಇದ್ದರೆ ಒಳ್ಳೆಯ ಯೋಗ, ಅಂದರೆ ನಿಮಗೆ ಬುದ್ಧಿಯಲ್ಲಿ ಹಿನ್ನಡೆ ಎಂಬುದು ಇರೋದಿಲ್ಲ. ಅಂದರೆ ನೀವೇನೇ ವಾದ ಮಾಡುವಂಥದ್ದಿದ್ರೂ ಅದು ಸತ್ಯಕ್ಕೆ ಹತ್ತಿರವಾಗಿರುತ್ತದೆ ಅನ್ನೋ ಬಲವಾದ ನಂಬಿಕೆ. ಅದಕ್ಕೆ ಈ ಗುರುನ ನಂಬಿಕೆಗೆ ಹೋಲಿಸಲಾಗತ್ತೆ. ಮತ್ತು ಅದೇ ರೀತಿಯಾಗಿ ಗುರು ರಾಶಿಯಲ್ಲಿದ್ದಾಗೂ ಅಷ್ಟೇ ನಿಮಗೆ ಧೈರ್ಯ ಬರುತ್ತೆ ಜಾಸ್ತಿ. ಇಷ್ಟು ದಿನ ಧೈರ್ಯ ಇರೋದಿಲ್ಲ ಅನ್ನೋದಿತ್ತು, ಈಗ ಧೈರ್ಯ ಬರುವಂಥದ್ದಾಗುತ್ತೆ. ಯಾವ ರಾಶಿಯಲ್ಲಿ ಗುರು ಬಂದುಬಿಡ್ತಾನೆ ಮೊದಲನೇ ಸ್ಥಾನದಲ್ಲಿ, ಆಟೋಮೆಟಿಕ್ ಆಗಿ ನಿಮಗೆ ಧೈರ್ಯಗಳು ಬರುವಂಥದ್ದಾಗುತ್ತೆ, ಅದೃಷ್ಟ ಬರುವಂಥದ್ದಾಗುತ್ತೆ. ಮತ್ತು ಅನೇಕ ಪೀಠಾಧಿಪತಿಗಳು, ನಿಮ್ಮ ಮಠದ ಪೀಠಾಧಿಪತಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ಅವರ ಆಶೀರ್ವಾದ, ಮಾರ್ಗದರ್ಶನ ಸುಲಭವಾಗಿ ಸಿಗುವಂಥದ್ದಾಗುತ್ತೆ. ಜಾತಕದಲ್ಲಿ ಗುರು ಲಗ್ನದಲ್ಲಿರಲಿ ರಾಶಿಯಲ್ಲಿದ್ದಾಗ ಇದು ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆಗಳಲ್ಲೂ ಹೆಚ್ಚು ಕಡಿಮೆ 12ರಿಂದ 13 ತಿಂಗಳು ಹಿಡಿಯುತ್ತೆ. ಆದರೆ ಈ 2026ರಲ್ಲಿ 3 ರಾಶಿಗಳ ಜೊತೆಗೆ ಸಂಚಾರ ಆಗ್ತಾ ಇದೆ. ಮೊದಲನೆಯದು ಮಿಥುನ ರಾಶಿ ಇದೆ. ಈ ಜೂನ್ 2ಕ್ಕೆ ಮಿಥುನದಿಂದ ಕರ್ಕಾಟಕ ಹೋಗ್ತಾರೆ, ಕರ್ಕಾಟಕದಿಂದ ಸಿಂಹ ರಾಶಿಗೆ ಹೋಗ್ತಾರೆ, ಮತ್ತೆ ಡಿಸೆಂಬರ್ 13ರಿಂದ ಹಿಮ್ಮುಖ ಚಲನೆಗೆ ಪ್ರಾರಂಭ ಆಗುತ್ತೆ ಗುರು ಸಂಚಾರ. ಸೊ ಈ ಎಲ್ಲ ರೀತಿಯಲ್ಲಿ ಇರುತ್ತೆ ಗುರು ಇವುಗಳಲ್ಲದೆ ಕೆಲವು ಯೋಗಗಳನ್ನು ಕೊಡುವಂತನಾಗ್ತಾನೆ. ಸೊ ಅದರಲ್ಲಿ ನಿಮಗೆ ಆಧ್ಯಾತ್ಮಿಕವಾಗಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನ ಕೊಡ್ತಾನೆ, ದೇವತೆಗಳ ದರ್ಶನ ಮಾಡಿಸ್ತಾನೆ, ಮತ್ತು ನಿಮಗೆ ದೇವರ ಬಗ್ಗೆ ಅಚಲವಾದ ನಂಬಿಕೆ ಹುಟ್ಟಿಸ್ತಾನೆ. ಮತ್ತು ದೇವರಲ್ಲಿ ಕೆಲವು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಹೆಚ್ಚಿನ ಒಲವು ತೋರಿಸೋದ್ರ ಜೊತೆಗೆ ನಿಮಗೆ ಅದರಲ್ಲಿ ಏನಂತೀರ ಮರ್ಯಾದೆ ಅಥವಾ ಕೆಲವು ಅವಾರ್ಡುಗಳು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಕೀರ್ತಿ, ಅಂದರೆ ನಿಮ್ಮ
ಪ್ರೊಫೆಷ್ನಲ್ ಏನು ಕೆಲಸ ಮಾಡ್ತಾ ಇದ್ದೀರೋ ಅದಕ್ಕೆ ಕೀರ್ತಿ ಬರುವಂತೆ ನೋಡ್ಕೊಳ್ತಾನೆ. ಹಣ ಸಂಪಾದನೆ ದ್ವಿಗುಣವಾಗುತ್ತೆ, ಮರ್ಯಾದೆ ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಉದ್ಯೋಗ ಮತ್ತು ಕುಟುಂಬ ಜೀವನದಲ್ಲಿ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಎತ್ತಿದ ಕೈ ಆಗ್ತೀರ. ಅಂದರೆ ಕುಟುಂಬದ ನಿರ್ವಹಣೆ ಅಂತೀವಿ, ಇದು ನಿಮಗೆ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ಈ ಸಮಯದಲ್ಲಿ. ಮತ್ತು ನಿಮಗೆ ಉದ್ಯೋಗದಲ್ಲಿ ಏನಾಗುತ್ತೆ ಅಂದರೆ ಕೆಲವು ಕಠಿಣವಾದ ಕೆಲಸಗಳು ಸುಲಭ ರೀತಿಯಲ್ಲಿ ಬಗೆಹರಿಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಪರಿಹಾರಗಳು ಇದೆ. ಸೊ ಅದೆಲ್ಲವನ್ನು ಒಂದೊಂದಾಗಿ ರಾಶಿಗಳ ಅನುಗುಣವಾಗಿ, ಸೊ ಪ್ರಥಮವಾಗಿ ಇರತಕ್ಕಂತಹ ಈ ಒಂದು ಕರ್ಕಾಟಕ ರಾಶಿಯಿಂದ ಪ್ರಾರಂಭ ಮಾಡೋಣ. ಸೊ ಕರ್ಕಾಟಕ ರಾಶಿಯಿಂದ ಮುಂದೆ ಮೀನ ರಾಶಿವರೆಗೂ ಮತ್ತು ಎಲ್ಲ ರಾಶಿಗಳು, ದ್ವಾದಶ ರಾಶಿಗಳದ್ದು ಯಾವೆಲ್ಲ ಪರಿಹಾರಗಳು ಮತ್ತು ಫಲಗಳು ಸಿಗುವಂಥದ್ದಾಗುತ್ತೆ, ಅದೆಲ್ಲವನ್ನು ಈಗ ಒಂದೊಂದಾಗಿ ನೋಡೋಣ ಬನ್ನಿ. ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಗುರು ಗೋಚಾರ ಫಲ 2026-27 ಯಾವೆಲ್ಲ ರೀತಿಯಲ್ಲಿರುತ್ತೆ, ಅನುಕೂಲತೆ ಏನು, ಅನಾನುಕೂಲತೆ ಏನು, ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಗುರು ನಿಮಗೆ ನಿಮ್ಮ ಒಂದು ರಾಶಿಯಿಂದ ಅಥವಾ ವೃಷಭ ಲಗ್ನದಿಂದ ನೋಡೋದಾದರೆ, ಇಲ್ಲಿ ವೃಷಭ ಲಗ್ನ ವೃಷಭ ರಾಶಿಯವರಿಗೆ ಅಂತ ನೋಡೋದಾದರೆ ಇಲ್ಲಿ ಗುರು ನಿಮಗೆ 3ನೇ ಸ್ಥಾನ ಮತ್ತು 4ನೇ ಸ್ಥಾನದಲ್ಲಿ ಇದ್ದಾನೆ. ಅಂದರೆ ಇಲ್ಲಿ ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಅಂದರೆ ಇಲ್ಲಿ ತೃತೀಯ ಮತ್ತು ಚತುರ್ಥಿಯ ಒಂದು ಸ್ಥಾನದಲ್ಲಿ ಗುರು ನಿಮಗೆ ಕಾಣುವಂಥದ್ದಾಗುತ್ತೆ. ಈಗ ಸದ್ಯಕ್ಕೆ ಗುರು 2ನೇ ಸ್ಥಾನದಲ್ಲಿ ಇದ್ದಾನೆ, ಅಂದರೆ ಈಗ ಮಿಥುನ ರಾಶಿಯಲ್ಲಿ ಇದ್ದಾರೆ. ಸೊ ಮಿಥುನ ರಾಶಿ ದ್ವಿತೀಯ, ಕರ್ಕಾಟಕ ರಾಶಿ ತೃತೀಯ ಮತ್ತು ಸಿಂಹ ರಾಶಿ ಚತುರ್ಥಿ. ಅಂದರೆ ಇಲ್ಲಿ ನಿಮಗೆ ಜೂನ್ 2ರ ನಂತರ ತೃತೀಯ ಮತ್ತು ಚತುರ್ಥಿ ಬರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ನಿಮಗೆ 3 ಮತ್ತು 4 ಅಂತ ಹೇಳಿದಾಗ ಸ್ವಲ್ಪ ಇಲ್ಲಿ ವೃಷಭ ರಾಶಿಯವರಿಗೆ ಏನಾಗುತ್ತೆ ಅಂದರೆ ಮಾತಿನ ಕೌಶಲ್ಯ ಬದಲಾವಣೆ ಆಗುತ್ತೆ. ಮೊದಲನೇದು ಅಂತ ಹೇಳಿದರೆ ನಿಮಗೆ ಜೂನ್ 2ರ ನಂತರ ಮಾತಿನ ಕೌಶಲ್ಯ, ಅಂದರೆ ಈ ಕಮ್ಯುನಿಕೇಷನ್ ಅಂತೀವಲ್ಲ, ಅದು ತುಂಬ ಬದಲಾವಣೆಯನ್ನು ವೃಷಭ ರಾಶಿಯವರು ಕಂಡುಕೊಳ್ತಾರೆ. ಅಂದರೆ ಇಲ್ಲಿ ತುಂಬ ಸತ್ಯಕ್ಕೆ ಹತ್ತಿರವಾಗಿರತಕ್ಕಂಥ ಮಾತುಗಳನ್ನು ಆಡಲು ಪ್ರಾರಂಭ ಮಾಡ್ತೀರಾ, ಮತ್ತು ಸತ್ಯವಾಗಿ ಇರುವಂತೆಯೇ ನೋಡಿಕೊಳ್ತೀರಾ, ಸತ್ಯವಾಗಿ ಇರುವಂತೆ ಇನ್ನೊಬ್ಬರನ್ನು ನೀವು ಪ್ರಯತ್ನ ಪಡಿಸ್ತೀರಾ, ಸತ್ಯವಾಗಿ ಇರುವಂತೆ ಎಲ್ಲರನ್ನು ಕೂಡಿ ಬಾಳಲು ಪ್ರಯತ್ನ ಮಾಡ್ತೀರಾ. ಅಂದರೆ ಇಲ್ಲಿ ವೃಷಭ ರಾಶಿಯವರಿಗೆ ಗುರುವಿನ ಒಂದು ಮಾರ್ಗದರ್ಶನ ಹೇಗಿರುತ್ತೆ ಅಂದರೆ ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದರೂ ಸರಿ ದಾರಿಗೆ ತರುವಂತಹ ಅವಕಾಶಗಳು ವೃಷಭ ರಾಶಿಯವರಿಗೆ ಇದೆ. ಅಂದರೆ ಇಲ್ಲಿ ನೀವೆಲ್ಲೋ ಸವಾಸ ದೋಷದಿಂದ ಕೈ ಬಿಟ್ಟು ಹೋಗ್ತಾ ಇರ್ತೀರಾ, ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಆ ಕಡೆ ಹೋಗದೇ ಇರುವಂತೆ ಕಾಪಾಡುತ್ತೆ. ಆ ಶಕ್ತಿಯೇ ಗುರು. ಅಂದರೆ ಇಲ್ಲಿ ಗುರುವಿನ ಒಂದು ಆಶೀರ್ವಾದ, ಗುರುವಿನ ಒಂದು ಮಾರ್ಗದರ್ಶನ, ಗುರು ನಿಮ್ಮನ್ನು ತಪ್ಪು ದಾರಿ ಹೋಗದಂತೆ ಕಾಪಾಡಿಕೊಂಡು ಬರ್ತಾನೆ. ಅದು ತುಂಬ ಸಂತೋಷ ಅಂತಲೇ ಹೇಳ್ಬೋದು ವೃಷಭ ರಾಶಿಯವರಿಗೆ. ಇನ್ನು ಎರಡನೇದು ಏನಾಗುತ್ತೆ ಅಂದರೆ ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ನಿಮಗೆ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮದೇ ಆದಂಥ ಇನ್ವಾಲ್ವ್ಮೆಂಟ್ ಇರುವಂತೆ ಗುರು ನೋಡ್ಕೊಳ್ತಾನೆ. ಇಷ್ಟು ದಿನ ಅಳಕು ಮತ್ತು ಏನಂತೀರ ತುಂಬ ನೋವುಗಳನ್ನು ಉಂಡಿದ್ದೀರ ವೃಷಭ ರಾಶಿಯವರು, ಗೊತ್ತಾಗುತ್ತೆ ಇಲ್ಲಿ. ಹೀಗಾಗಿ ಇಲ್ಲಿ ನಾವು ಹೇಳೋದಿಷ್ಟೇ, ವೃಷಭ ರಾಶಿಯವರಿಗೆ ಜೂನ್ 2ರ ನಂತರ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸು, ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಬಲವಾಗಿ ಕೂಡುವಂಥದ್ದಾಗತ್ತೆ. ಇದರಿಂದ ನಿಮ್ಮ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳೇನಿದೆಯಲ್ಲ ಅದು ಒಂದೊಂದಾಗಿ ದೂರ ಆಗುತ್ತಾ ಬರುತ್ತೆ. ಅಂದರೆ ಇಲ್ಲಿ ಆರೋಗ್ಯದಿಂದ ನೀವು ಏನೇನು ಬೇಕು, ಒಳ್ಳೆಯ ಆಹಾರ ತಿನ್ನುವಂಥದ್ದಾಗತ್ತೆ, ವ್ಯಾಯಾಮ ಮಾಡ್ತೀರಾ, ಯೋಗಕ್ಕೆ ಹೋಗ್ತೀರಾ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬರ್ತೀರಾ, ಮತ್ತು ಅದೇ ರೀತಿಯಾಗಿ ಒಳ್ಳೆಯ ಏನಂತೀರ ಜಿಮ್ಮು ಅಥವಾ ಮತ್ತೊಂದು ಆ ಕಡೆ ಆಸಕ್ತಿ ಜಾಸ್ತಿ ಬೆಳೆಯುತ್ತೆ. ದುಶ್ಚಟದಿಂದ ನೀವು ದೂರರಾಗ್ತೀರಾ. ಯಾರೆಲ್ಲ ದುಶ್ಚಟತೆಗೆ ಬಲಿಯಾಗಿದ್ದೀರಾ ಅವರೆಲ್ಲರೂ ಈ ಜೂನ್ 2ರ ನಂತರ ಏನಾಗುತ್ತೆ, ಕ್ರಮೇಣವಾಗಿ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟು ಧಾರ್ಮಿಕವಾಗಿ ಮತ್ತು ನೀವು ಒಂದಿಷ್ಟು ಆಧ್ಯಾತ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಏನೆಲ್ಲ ಯಾವ
ರೀತಿ ಬಾಡಿ ಫಿಟ್ ಆಗಿರಬೇಕು ಅದನ್ನ ಕಡೆಗೆ ಫೋಕಸ್ ಹಾಕುವಂಥವ್ರು ಆಗ್ತೀರಾ ಅಂತಲೇ ಹೇಳ್ಬೋದು ಈ ಒಂದು ವೃಷಭ ರಾಶಿಯವರು. ಇಲ್ಲಿ ವೃಷಭ ರಾಶಿಯವರಿಗೆ ನಿಮಗೆ ಈ ಒಂದು 2026-27 ಬಗ್ಗೆ ಹೇಳೋದಾದರೆ, ನಿಮ್ಮಲ್ಲಿ ಕೆಲವೊಂದು ಉತ್ತಮ ಅಭ್ಯಾಸಗಳನ್ನು ರೂಢಿಸ್ಕೊಳ್ತಾ ಇರೋದ್ರಿಂದ ನಿಮ್ಮ ಪ್ರೊಫೆಷ್ನಲ್ಗೆ ತುಂಬ ಒಳ್ಳೆಯ ಒಂದು ಮೈಲೇಜ್ ಅಂತಲೇ ಹೇಳ್ಬೋದು. ಅದು ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗತ್ತೆ. ಅಂದರೆ ಇಲ್ಲಿ ನಿಮಗೆ ಕೆಲಸ ಮಾಡಲು ನಿರಾಸಕ್ತಿ ಇದ್ದರೆ ಆಸಕ್ತಿದಾಯಕವಾಗಿ ಕೆಲಸ ಮಾಡಲು ಇರತಕ್ಕಂಥ ಕೆಲವು ಯೋಗಗಳನ್ನು, ಕೆಲವು ಮುದ್ರೆಗಳನ್ನು ನೀವು ಎಲ್ಲೋ ಕಲಿಯುವಂಥ ಆಸಕ್ತಿ ಮಾಡ್ತೀರಾ. ಅಂದರೆ ಯೋಗ ಅಂದರೆ ಬೆಳಗ್ಗೆ ಎದ್ದು ನಿಮ್ಮದೇ ಆದಂಥ ಜ್ಞಾನ ಮುದ್ರಾ ಅಥವಾ ಈ ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವು ಆಸನಗಳು ಮಾಡುವಂಥವ್ರು ಆಗ್ತೀರಾ. ಇನ್ನು ಪಂಚೇಂದ್ರಿಯಗಳನ್ನ ಆ್ಯಕ್ಟಿವ್ ಆಗಿರುವಂತೆ ಮಾಡ್ತೀರಾ. ಅಂದರೆ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಇವೆಲ್ಲ ಶುದ್ಧವಾಗಿರುವಂತೆ ನೋಡ್ಕೊಳ್ತೀರಾ. ಪ್ರತಿಯೊಂದು ವಿಷಯಕ್ಕೂ ಬರೋದಾದರೆ ಬಾಡಿ ಫಿಟ್ ನಾನು ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟಿಗೆ ನೀವು ವೃಷಭ ರಾಶಿಯವರು ಬರುವಂಥವ್ರಾಗ್ತೀರಾ. ಇದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಎರಡನೇದೇನಾಗುತ್ತೆ ಅಂದರೆ, ಸ್ವಲ್ಪ ನಿಮ್ಮ ಮಾತುಗಾರಿಕೆಯಲ್ಲಿ, ತಂತ್ರಗಾರಿಕೆಯಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ಎಲ್ಲೋ ಬಿಟ್ಟು ಹೋಗಿರತಕ್ಕಂಥ ಸಂಬಂಧ ಹತ್ತಿರ ಆಗುವಂಥ ಅವಕಾಶಗಳು ಕೂಡ ವೃಷಭ ರಾಶಿಯವರಿಗೆ ಇದೆ. ಅಂದರೆ ಇಲ್ಲಿ 3 ಮತ್ತು 4ನೇ ಸ್ಥಾನ ಹೇಳೋದು ಸಂಬಂಧಗಳನ್ನು ಸ್ವಲ್ಪ ಹತ್ತಿರಕ್ಕೆ ತಂದು ಕೂಡಿಸುವಂಥದ್ದಾಗ್ಬೋದು. ಯಾರೋ ಮನಸ್ತಾಪದಿಂದ ಶತ್ರುಗಳಾಗಿರ್ತಾರೆ, ಅವರು ಸ್ವಲ್ಪ ಮಿತ್ರರಾಗಲಿಕ್ಕೆ ಪ್ರಯತ್ನ ಪಡುವಂಥದ್ದಾಗ್ಬೋದು. ಇನ್ನು ದೂರದ ಪ್ರಯಾಣ ಸಂಭವ ಉಂಟು. ಈ ಪ್ರಯಾಣದಲ್ಲಿ ಸ್ವಲ್ಪ ನಿಮ್ಮ ವೈಯಕ್ತಿಕ ಬದುಕಿಗೆ ಅನುಕೂಲಕರವಾಗಿರುತ್ತೆ. ಬಟ್ ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ, ಖರ್ಚುಗಳು ಮಾತ್ರ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಆ ದೂರದ ಪ್ರಯಾಣದಲ್ಲಿ. ಅಂದರೆ ಇಲ್ಲಿ ದೂರದ ಪ್ರಯಾಣ ಅನಾವಶ್ಯಕ ಅಂತ ನಿಮಗೆ ಆಮೇಲೆ ಗೊತ್ತಾಗತ್ತೆ, ಬಟ್ ಖರ್ಚು ಮಾಡೇ ಆಯಿತು. ಬಟ್ ಇಲ್ಲಿ ದೂರದ ಪ್ರಯಾಣದಿಂದ ದೀರ್ಘಕಾಲಕ್ಕೆ ಅದು ಒಳ್ಳೆಯದೇ ಇರುತ್ತೆ. ಹತ್ತಿರ ಕಾಲಕ್ಕೆ ನೋಡೋದು ಅಂದರೆ ಪ್ರಸ್ತುತ ನೋಡೋದಾದರೆ, ವರ್ತಮಾನ ಕಾಲಕ್ಕೆ ನೋಡೋದಾದರೆ ನಿಮಗೆ ಖರ್ಚುಗಳಿಂದ ಸ್ವಲ್ಪ ತಲೆಬಿಸಿ ಆಗಿರುತ್ತೆ. ಬಟ್ ಆ ಖರ್ಚುಗಳು ಮುಂದಿನ ದಿನಕ್ಕೆ ಒಳ್ಳೆಯ ಒಂದು ಫಲವಾದ, ಹೇಗೆ ರೈತ ಬಿತ್ತಬೇಕಾದ್ರೆ ಕಷ್ಟ ಇರುತ್ತೆ ಪಾಪ, ಎಲ್ಲೋ ಸಾಲ ಸೋಲ ಮಾಡಿ ಬೀಜ ಬಿತ್ಬಿಟ್ಟಿರ್ತಾನೆ. ಬಟ್ ಅದು ಫಸಲು ಬಂದಿರುತ್ತಲ್ಲ, ಅದು ಮಾರಾಟ ಆಗಿ ಎಲ್ಲ ಸಾಲದಿಂದ ಮುಕ್ತಿಯಾಗಿ ಏನೋ ಒಂದಿಷ್ಟು ದುಡ್ಡು ಬಂತಂದ್ರೆ ಸಂತೋಷ. ಆ ರೀತಿಯಲ್ಲಿ ನಿಮಗೆ ಮುಂದಿನ ಅಂದರೆ ಡಿಸೆಂಬರ್ ನಂತರ ಇದರ ಒಂದು ಫಲ ನಿಮಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಜೂನ್ 3ರಿಂದ ಡಿಸೆಂಬರ್ವರೆಗೂ ಏನು ಒಂದು ರೀತಿಯಲ್ಲಿ ಖರ್ಚುಗಳು ಅದು ಇದು ಬರ್ತಾನೆ ಇರುತ್ತೆ. ಬಟ್ ಜೂನ್ ನಂತರ, ಈ ಡಿಸೆಂಬರ್ ನಂತರ ಏನಾಗುತ್ತೆ ಅಂದರೆ, ನಿಮಗೆ ಈ ಇಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದಕ್ಕೆ ಅಲ್ಲಿ ಒಂದೊಂದೊಂದಂಗಾಗಿ ಲಾಭ ಬರಲು ಪ್ರಾರಂಭ ಆಗುತ್ತೆ ಅಂದ್ರೂ ತಪ್ಪಾಗುತ್ತೆ. ಅಂದರೆ ಇಲ್ಲಿ ವೃಷಭ ರಾಶಿಯವರಿಗೆ ಕೆಲವೊಂದಿಷ್ಟು ಅನುಕೂಲಕರ ಇದೆ, ಕೆಲವೊಂದಿಷ್ಟು ಆರೋಗ್ಯಕ್ಕೆ ಮತ್ತು ಖರ್ಚುಗಳಿಗೆ ಕಡಿವಾಣ ಹಾಕಲು ಸಾಧ್ಯ ಆಗೋದಿಲ್ಲ. ಅಂದರೆ ಸ್ವಲ್ಪ ಅನಾರೋಗ್ಯ ಎಲ್ಲೋ ನಿಮ್ಮನ್ನು ಬಿಗಡಾಯಿಸುವಂಥದ್ದಿದೆ, ಏರಿಳಿತ ಕಾಣುವಂಥದ್ದಿದೆ, ಒಂದು ಸ್ವಲ್ಪ ರೆಸ್ಟ್ ರೀತಿಯಲ್ಲಿ ಆಗುವಂಥದ್ದು ಇದೆ, ಸಣ್ಣ ಪುಟ್ಟ ಒಂದು ರೀತಿಯಲ್ಲಿ ತಲೆನೋವು ತರುವಂಥದ್ದು ಇದೆ, ಅಥವಾ ಈ ಅಲರ್ಜಿ ಆಗುವಂಥದ್ದು ಇದೆ. ಸೊ ಈ ರೀತಿಯಲ್ಲಿ ಅನಾರೋಗ್ಯದ ಸಮಸ್ಯೆ ನಿಮಗೆ ಕಾಡುವಂಥದ್ದು ಇದೆ ಈ ಜೂನ್ 2ರ ನಂತರ. ಮತ್ತು ಈ ಅಕ್ಟೋಬರ್ 31ರ ನಂತರ ಡಿಸೆಂಬರ್ವರೆಗೂ ಒಂದು ರೀತಿಯಲ್ಲಿರುತ್ತೆ. ಅಂದರೆ ದೀರ್ಘಕಾಲದ ಪ್ರಯಾಣ ಅಥವಾ ವೃಥಾ ತಿರುಗಾಟ ಈ ರೀತಿಯೆಲ್ಲ ಇರುತ್ತೆ. ಇನ್ನು 2027ರಲ್ಲಿ ಸ್ವಲ್ಪ ನಿಮಗೆ ಮಾನಸಿಕವಾಗಿ ಕಂಟ್ರೋಲ್ ಇರುವಂತೆ ನೋಡಿಕೊಳ್ಳುತ್ತೆ. ಸೊ ಇಷ್ಟೆಲ್ಲ ಒಂದಿಷ್ಟು ಅನುಕೂಲತೆಗಳು ವೃಷಭ ರಾಶಿಯವರಿಗೆ ಇದೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ನೀವು ಕೂಡ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಣೆ ಮಾಡಿ ಶ್ರೀಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ದಕ್ಷಿಣಮೂರ್ತಿ ದೇವಸ್ಥಾನ ಇದೆ. ಸೊ ಸಾಧ್ಯವಾದರೆ ಯಾವುದಾದ್ರೂ ಒಂದು ಸೇವೆ ಮಾಡಿಸಿ, ಅಥವಾ ಅಷ್ಟೋತ್ತರ ಮಾಡಿಸಿ, ಅಥವಾ ನೀವು ಕ್ಷೀರಾಭಿಷೇಕ ಸೇವೆ ಮಾಡಿಸಿ, ಅಥವಾ ಅಲ್ಲಿರ್ತಕ್ಕಂಥ ಸೇವೆ ಲಿಸ್ಟ್ ನೋಡಿ ನಿಮಗೆ ಯಾವುದು ಅನುಕೂಲಕರವಾಗುತ್ತೋ ಆ ಸೇವೆಯನ್ನು ಮಾಡಿಸಿ. ಇದರಿಂದ ಆ ದಕ್ಷಿಣಮೂರ್ತಿಯ ಒಂದು ಆಶೀರ್ವಾದ ಮತ್ತು ನಿಮಗೆ ಗುರುಗ್ರಹದ ಒಂದಿಷ್ಟು ಆಶೀರ್ವಾದ ಸಿಗುವಂಥದ್ದಾಗುತ್ತೆ. ಅಥವಾ ನಿಮ್ಮದೇ ಆದಂಥ ಪೀಠಾಧಿಪತಿಯವ್ರನ್ನ ದರ್ಶನ ಮಾಡಿಕೊಳ್ಳಿ. ನಿಮಗೆ ಏನು ಕೊಡಬೇಕು ಅನಿಸುತ್ತೆ ಅವರಿಗೆ, ದವಸ ಧಾನ್ಯ, ವಸ್ತ್ರ ಅಥವಾ ಆರ್ಥಿಕ ಸಹಾಯ ಏನು ಮಾಡಬೇಕನ್ಸುತ್ತೆ ಮಾಡಿದರೆ ತುಂಬ ಉತ್ತಮ. ಇದರಿಂದ ಅವರ ಒಂದು ಮಾರ್ಗದರ್ಶನ, ಆಶೀರ್ವಾದ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬ್ರಾಹ್ಮಣರಿಗೆ ದವಸ ಧಾನ್ಯ, ನೂತನ ವಸ್ತ್ರ ಪ್ರತಿ ಹುಣ್ಣಿಮೆ ದಿನ ಯಥಾಭಕ್ತಿ ಯಥಾಶಕ್ತಿ ನಿಮ್ಗೆ ಎಷ್ಟು ಕೊಡಬೇಕನ್ಸುತ್ತೋ ಅಷ್ಟನ್ನು ಕೊಡಬಹುದು. ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ದೇವಸ್ಥಾನದ ಅರ್ಚಕರಾಗಿರ್ಬೋದು, ಪುರೋಹಿತರಾಗಿರ್ಬೋದು, ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥವ್ರಿಗಾದರೂ ಕೊಡುವಂಥದ್ದು ಆಗುತ್ತೆ, ಒಳ್ಳೆಯದು ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಷಭ ರಾಶಿಯವರ ಗುರುಗೋಚಾರ ಫಲ. ಸೊ ಇನ್ನೂ ಹೆಚ್ಚಿನ ಒಂದು ಅವಕಾಶ ಅಥವಾ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾಗಿದ್ದರೆ ನಿಮ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ಒಂದು ಯೋಗಗಳಾಗಿರ್ಬೋದು, ಅಥವಾ ನಿಮ್ಮ ಜಾತಕದಲ್ಲಿ ಗುರು ಯಾವ ಸ್ಥಾನದಲ್ಲಿದ್ದಾನೆ
ಮತ್ತು ಈ ಒಂದು ಪ್ರಸ್ತುತ ಒಂದು ಸ್ಥಾನಕ್ಕೆ ಏನೆಲ್ಲ ಅನುಕೂಲತೆಗಳು ಕೊಡಿದೆ ಅದನ್ನು ನೀವು ಗ್ರಹಚಾರ ಫಲದಲ್ಲಿ ತಿಳಿದುಕೊಳ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSV ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.